ಬೆಳಗಿನ ಶುಭೋದಯ ಎಲ್ಲರಿಗೂ ಕೂಡ. ಪೂಜೆ ಎಲ್ಲ ಆಗಿದೆ ನೋಡಿ. ಇವಾಗ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಆಯಿತು, ಪೂಜೆಯನ್ನು ತೋರಿಸಿದೆ ಅಲ್ವಾ, ಪೂಜೆ ಎಲ್ಲ ಮಾಡಿಕೊಂಡು ಬಂದಿದ್ದೀನಿ. ಉಪ್ಪಿಟ್ಟು ಕೂಡ ರೆಡಿ ಮಾಡಿ ನನ್ನ ಮಗಳಿಗೆ ಕೊಟ್ಟು ಆಗಿದೆ ಎಲ್ಲ. ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೆ ಇವತ್ತು ಬೆಳಗ್ಗೆನೆ. ಇವಾಗ ನಾನು ತಿಂಡಿನ ತಿನ್ನಬೇಕು. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇವತ್ತು ಮಧ್ಯಾಹ್ನವರೆಗೂ ಕೂಡ ಆಗಿರುತ್ತೆ. ಮಧ್ಯಾಹ್ನದವರೆಗೂ ಏನೇನು ಮಾಡ್ಬೋದು ನಾನು ಅಂಥೇಳಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಅವಲಕ್ಕಿ ಉಪ್ಪಿಟ್ಟನ್ನು ಮಾಡಿದ್ದೀನಿ. ಇವಾಗ ನಾನು ತಿಂಡಿ ಮಾಡಿಕೊಂಡು ಆಮೇಲಿಂದ ನಾನು ನಿಮಗೆ ಸಿಗ್ತೀನಿ. ನೋಡಿ, ತಿಂಡಿ ಎಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಅಡುಗೆ ಮನೆಗೆ ಬಂದು ನೋಡಿ ಪಾತ್ರೆಗಳನ್ನೆಲ್ಲ ತೊಳೆದು ತಿಂಡಿನೆಲ್ಲ ರೆಡಿ ಮಾಡಿದೆ. ಒಲೆ ಕೂಡ ಎಲ್ಲ ಸ್ಟವ್ ಎಲ್ಲ ಒರೆಸಿ ಅದು ಕೂಡ ರೆಡಿ ಆಯಿತು. ಇನ್ನು ಮುಂದೆ ಏನು ಮಾಡಬೇಕು ಅನ್ನೋದನ್ನು ಇನ್ನು 1 ಗಂಟೆ ರೆಸ್ಟ್ ಮಾಡ್ತೀನಿ. ಸುಮ್ಮನೆ ಇರ್ತೀನಿ, 1 ಗಂಟೆ ಏನೂ ಮಾಡಲ್ಲ. ಬೇರೆ ಏನಾದರೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊಳ್ತೀನಿ. ಆಮೇಲಿಂದ ಏನು ಮಾಡಬೇಕಂತೇಳಿ ಯೋಚನೆ ಮಾಡ್ತೀನಿ. ಇವತ್ತು ನೋಡಿ, ಸ್ಟವ್ ಕೂಡ ಒರೆಸಿ ರೆಡಿಯಾಗಿದೆ. ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ನೋಡಿ, 8:30 ಒಳಗಡೆ ಇಷ್ಟು ಕೆಲಸ ಆಗುತ್ತೆ. ತಿಂಡಿ ಆಗುತ್ತೆ, ತಿಂದಿರೋದೆಲ್ಲ ಪಾತ್ರೆಗಳೆಲ್ಲ ತೊಳೆದು ರೆಡಿ ಆಗುತ್ತೆ. ಒಲೆ ಕೂಡ ಒರೆಸ್ಕೊಂಡು ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಅಡುಗೆ ಮಾಡೋದಕ್ಕೆ 11:30 ಮೇಲೆ ನಾನು ಮತ್ತೆ ಒಳಗಡೆಗೆ ಬರ್ತೀನಿ. ಅದರೊಳಗಡೆ ಬೇರೆ ಏನಾದ್ರು ಮಾಡ್ಕೊಳ್ಳೋದಿದ್ರೆ, ಏನಾದರೂ ಪೌಡ್ರುಗಳು ಮಾಡ್ಕೊಳ್ಳೋದಿತ್ತು ಅಂತ ಅಂದರೆ ಆ ಸಮಯದಲ್ಲಿ ನಾನು ಪೌಡ್ರುಗಳನ್ನ ಮಾಡ್ಕೊಳ್ತೀನಿ. ಬನ್ನಿ, ಇವತ್ತು ನಾನು ನೋಡಿ ಮಧ್ಯಾಹ್ನ ಅಡುಗೆಗೆ ನಾನು ಬೇಳೆನ ನೋಡಿ ಕುದಿಸಿಟ್ಕೊಂಡಿದ್ದೀನಿ. ಬೇಳೆನ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಬೇಳೆ ಬೇಯಿಸಿ ರೆಡಿಯಾಗಿದೆ. ಇವಾಗ ನಾವು ಇದಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ಬೇಳೆದು ಪಪ್ಪು ಸಾಂಬಾರು ಮಾಡೋಣ ಅಂತ ಇದ್ದೀನಿ ಇವತ್ತು ಈಸಿಯಾಗಿ. ಅದಕ್ಕೆ ನಾನು ಒಂದು ಬಾಣಲಿಯನ್ನು ಇಟ್ಕೊಂಡಿದ್ದೀನಿ. ಈಸಿಯಾಗಿ ಆಗ್ಬಿಡುತ್ತೆ. ಖಾರದ ಪುಡಿ ಬೇಡ, ಏನು ಬೇಡ. ಇದಕ್ಕೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ಈಗ ಒಂದು 2-3 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಅದಕ್ಕೆ ನಾನೇನು ಮಾಡ್ತೀನಿ ಅಂತ ಅಂದರೆ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಳ್ತೀನಿ. ನೋಡಿ, 1 ಸ್ಪೂನ್ ಹಾಕ್ಕೊಡಿ, ತುಂಬಾ ಟೇಸ್ಟಾಗಿ ಬರುತ್ತೆ. ಇದಕ್ಕೆ ನೋಡಿ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ತೀನಿ. ಇವಾಗ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಳೋಣ. ತುಂಬ ಇವಾಗ ನೋಡಿ, ಖಾರಕ್ಕೆ ಮೆಣಸಿನ್ಕಾಯಿನ ಹಾಕ್ಕೊಳ್ತೀನಿ ನಾನು. ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಫುಲ್ಲು ಮಗ್ಲಿ ಅನ್ನಂಗೆ ಏನು ಬೇಡ. ಹಿಂದೆನೇ ನಾನು ಇವಾಗ ಈರುಳ್ಳಿ ಕೂಡ ಹಾಕ್ಕೊಳ್ತೀನಿ ಇದಕ್ಕೆ. ಬೇಳೆ ಬೇಯೋವಾಗಲೇ ಇದನ್ನು ಹಾಕ್ಕೊಂಡ್ಬಿಡ್ಬೋದು. ತೊವೆ ಮಾಡ್ತೀನಲ್ಲ ಆ ಥರ. ಆದರೆ ಇವತ್ತು ನಾನು ಬೇಳೆ ಬೇಯಿಸ್ಕೊಂಡು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಉಪ್ಪನ್ನು ಇವಾಗಲೇ ಹಾಕ್ಕೊಳ್ತೀನಿ ಈರುಳ್ಳಿಗೆ. ಸ್ವಲ್ಪ ಈರುಳ್ಳಿ ಎಲ್ಲ ಮೆತ್ತಗಾಗಲಿ ಅಂತ ಹೇಳಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ಳೋಣ. ಒಣಗಿರೋ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ.
ಈಗ ನಾನು ಟೊಮೆಟೊ ಹಣ್ಣು ಕೂಡ ಹಾಕ್ಕೊಳ್ತೀನಿ. ಒಂದು ಮಾತ್ರ ಹೆಚ್ಕೊಂಡಿದ್ದೆ ನಾನು, ಜಾಸ್ತಿ ಹಾಕಿಲ್ಲ. ಇವಾಗ ಒಂದು ತಟ್ಟೆನ ಮುಚ್ಚಿ ಇಟ್ಕೊಳ್ಳೋಣ. ಈಗ ಸ್ವಲ್ಪ ನೋಡಿ ಹಿಂಗೆ ಹಾಕ್ಕೊಳ್ತೀನಿ, ಜಾಸ್ತಿ ಹಾಕಲ್ಲ, ಒಂದು ಸ್ವಲ್ಪ ಹಾಕ್ತೀನಿ. ಈ ಥರ ಮಾಡಿಕೊಂಡ್ರೆ ಊಟ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಖಾರದ ಪುಡಿ ಸಾಂಬಾರೇ ಬೇಜಾರಾಗಿದೆ ಅಂತ ಅನ್ನಿಸ್ದಾಗ ಯಾವಾಗಲೂ ತಿಂತಾ ಇರ್ತೀವಲ್ವ, ಖಾರದ ಪುಡಿ ಹಾಕ್ಬಿಟ್ಟು ರುಬ್ಬು ಹಾಕಿ, ಅವಾಗ ಬೇಜಾರಾದಾಗ ಈ ಥರ ಒಂದು ದಿನ ಮಾಡಿಕೊಂಡ್ರೆ ಬಾಯಿಗೆ ತುಂಬಾ ರುಚಿಯಾಗಿರುತ್ತೆ. ಇವಾಗ ನೋಡಿ ಬೇಳೆ ಒಳಗಡೆಗೆ ನಾನು ಇದನ್ನು ಸೇರಿಸ್ಕೊಳ್ತೀನಿ. ಇವಾಗ ಒಂದು ಕುದಿನ ಕುದಿಸ್ಕೊಂಡ್ರೆ ಸಾಕು. ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಯ್ಕೊಳ್ಳಿ ಅಂತ ಈರುಳ್ಳಿ ಎಲ್ಲ. ನೋಡಿ ಇದು ಆರ್ಕೊಂಡ್ಮೇಲೆ ತುಂಬಾ ಗಟ್ಟಿ ಆಗುತ್ತೆ. ಅದಕ್ಕೆ ಏನು ಮಾಡಬೇಕಂದ್ರೆ ನಾವು ಕುದಿಯೋವಾಗಲೇ ಒಂದು ಅರ್ಧ ಗ್ಲಾಸ್ ಎಕ್ಸ್ಟ್ರಾ ನೀರನ್ನು ಹಾಕ್ಕೊಂಡಿರಬೇಕು. ಇದೊಂದು ಸ್ವಲ್ಪ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ. ತಣ್ಣಗಾಗಿದ ತಕ್ಷಣ ತುಂಬಾ ಗಟ್ಟಿ ಆಗುತ್ತೆ, ಅನ್ನಕ್ಕೆ ಹಾಕ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ, ಆ ಥರ ಆಗಿಬಿಡುತ್ತೆ. ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಒಂದು ಅರ್ಧ ಗ್ಲಾಸ್ ಎಕ್ಸ್ಟ್ರಾ ಸೇರಿಸ್ಕೊಂಡ್ರೆ ತೆಳುವಾಗಿರುತ್ತೆ. ಇವತ್ತು ನೋಡಿ ಮಧ್ಯಾಹ್ನದ ಲಂಚ್ ಊಟ ತುಂಬ ಸರಳವಾಗಿ ಮಾಡಿರೋವಂಥದ್ದು. ಯಾರು ಬೇಕಾದರೂ ಈಸಿಯಾಗಿ ಮಾಡ್ಕೊಳ್ಬೋದು. ಅಷ್ಟೆಲ್ಲ ಬ್ಯಾಚುಲರ್ಸ್ ಇರ್ತಾರಲ್ಲ ಅವರು ಕೂಡ ಇದನ್ನು ಮಾಡ್ಕೊಳ್ಬೋದು, ಅಷ್ಟು ಈಸಿಯಾಗಿದೆ. ಬೇಳೆ ಬೇಯಿಸ್ಕೊಂಡು ಟೊಮೆಟೊ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಹೆಚ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ನೋಡಿ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ನಾನು ಹಾಗೆಯೇ ಈಸಿಯಾಗಿ ಮಾಡೋವಂಥದ್ದನ್ನೇ ಹುಡುಕ್ತಾ ಇರ್ತೀನಿ. ಯಾಕೆಂದರೆ ಒಂದೊಂದು ಸಲ ಅರ್ಜೆಂಟಲ್ಲಿ ಇರ್ತೀವಲ್ವ, ಅವಾಗ ಮಾಡ್ಕೊಳ್ಬೇಕಲ್ಲ. ಅದರಿಂದ ನಾನೇನು ಮಾಡ್ತೀನಿ, ಯಾವಾಗ ಈಸಿಯಾಗಿ ಮಾಡಬೇಕು ಅದು ಮಾಡ್ತೀನಿ. ನಿಧಾನಕ್ಕೆ ಸ್ವಲ್ಪ ಶ್ರಮ ಆದರೂ ಪರವಾಗಿಲ್ಲ ಅಂತ ಮಾಡೋದನ್ನು ನಿಧಾನಕ್ಕಿದ್ದಾಗ ಮಾಡ್ತೀನಿ. ಇಲ್ಲಾಂದರೆ ಈ ಥರ ಸಮಯ ಇಲ್ಲ ನನಗೆ ಅಂದಾಗ ಈ ಥರ ಮಾಡ್ಕೊಬಿಡ್ತೀನಿ. ಎಲ್ಲ ಥರನೂ ನಾವು ಕಲ್ತ್ಕೊಂಡಿರ್ಬೇಕು. ನೋಡಿ ನೆಂಚ್ಕೊಳ್ಳೋಕ್ಕೆ ನಾನಿವತ್ತು ಹಪ್ಪಳ ಏನೂ ಆಗ್ತಾಯಿಲ್ಲ, ಯಾಕಂದರೆ ಅಮ್ಮನ ಮನೆಯಲ್ಲೇ ಚೌಚೌ ಮತ್ತು ಚಕ್ಲಿ ಎಲ್ಲ ಕೊಟ್ಟು ಕಳಿಸಿದ್ರು. ಇವಾಗ ನೆಂಚ್ಕೊಳ್ಳೋಕ್ಕೆ ನನ್ನ ಮಗಳು ಖುಷಿಯಾಗಿ ನೆಂಚ್ಕೊಂಡು ತಿಂತಾಳೆ. ಅವಳಿಗೇನು ಬೇಕ್ರಿದೆ ತಂದುಕೊಳ್ಳೇಬೇಕು ಅಂತ ಏನಿಲ್ಲ, ಅಥವಾ ಬೇರೆ ಏನಾದ್ರು ಮಾಡಿಕೊಡ್ಬೇಕು ಅಂತ ಏನಿಲ್ಲ. ಮನೆಯಲ್ಲಿ ಈ ಥರ ಮಾಡಿಕೊಟ್ರೆ ಅದನ್ನೇ ನೆಂಚ್ಕೊಳ್ತಾಳೆ. ನಾವು ಹೊರಗಡೆಯಿಂದ ತರಬಾರ್ದು. ನೋಡಿ ನಾನು ಕೂಡ ಒಂದು ಚಕ್ಲಿನ ಇಟ್ಕೊಂಡಿದ್ದೀನಿ. ತುಂಬ ಟೇಸ್ಟಾಗಿ ಮಾಡ್ತಾರೆ ಅಮ್ಮ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಮತ್ತು ದಪ್ಪ ಚಚೋ ಮಾಡಿದ್ದಾರೆ. ಕೊಟ್ಟರೆ ಸಾಕು, ತಿನ್ಕೊಳ್ತಾಳೆ, ಅವ್ರಿಗೇನು ಕಷ್ಟ ಏನಿಲ್ಲ. ನಾನು ಕೂಡ ಇದನ್ನೇ ಒಂದು ನೆಂಚ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಊಟಕ್ಕೆ. ನೋಡಿ ಇವಾಗ ಸಾಂಬಾರು ರೆಡಿ ಆಯಿತು. ನಮ್ಮ ಈಸಿಯಾಗಿ ಮಾಡುವಂತಹ ಬೇಳೆ ಸಾಂಬಾರು. ಏನು ಖಾರದ ಪುಡಿ ಬೇಡ, ತೆಂಗಿನಕಾಯಿ ಬೇಡ, ಏನೂ ಬೇಡ. ಇದಕ್ಕೆ ತುಂಬ ಹೊತ್ತು ಕೂಡ ಹಿಡಿಯಲ್ಲ. ಬೇಳೆ ಬೇಯಿಸೋದು ಮಾತ್ರನೇ ಲೇಟ್ ಆಗುತ್ತೆ. ಅದನ್ನು ಈಸಿಯಾಗಿ ಒಂದು ಸಲ ತೋರಿಸಿದ್ದೀನಿ ನಾನು. ಬೇಳೆ ಬೇಯುವಾಗಲೇ ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ರೆ ಎಲ್ಲ ಬೆಂದ್ಕೊಂಡಿರುತ್ತೆ. ಅದನ್ನು ತೆಗೆದು ಒಂದು ಒಗ್ಗರಣೆ ಮಾಡ್ಕೊಂಬಿಟ್ರೆ ಸಾಕು. ಇವಾಗ ಇದು ರೆಡಿ ಆಯಿತು. ನಾನು ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ. ಒಂದೊಂದ್ಸಲ ಎಲ್ಲಿಟ್ಟಿರ್ತೀವಿ ನಾನು ಮರ್ತೇ ಹೋಗ್ಬಿಡುತ್ತೆ. ನಾನು ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ. ಒಂಚೂರು ಹಾಕ್ಕೊಂಡ್ರೆ ಈ ಸಾಂಬಾರಿಗೆ
ತುಂಬ ಟೇಸ್ಟ್ ಅನಿಸುತ್ತೆ. ಅಷ್ಟೇ ಅಲ್ಲ, ಒಗ್ಗರಣೆಗೆ ಮಾತ್ರ ಹಾಕೋದನ್ನು ಮರಿಬೇಡಿ. ಎಷ್ಟು ಬೇಕಷ್ಟು ಹಾಕ್ಕೊಂಡು ಒಂದು ಟೈಮ್ಗಷ್ಟೇ, ಇದನ್ನು ಉಳಿಸಿ ಎಲ್ಲ ಇಟ್ಕೊಳ್ಳೋದು ಬೇಡ, ಒಂದು ಟೈಮ್ಗೆ ಮಾಡಿಕೊಂಡ್ರೆ ಬೇಕು. ನೋಡಿ, ಇವತ್ತಿನ ಬೆಳಗ್ಗೆ ನಾನು ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೆ. ಆಮೇಲಿಂದ ಸ್ನ್ಯಾಕ್ಸ್ ಏನಿಲ್ಲ, ಚೌಚವಿತ್ತು ಮತ್ತು ಚಕ್ಲಿ ಇತ್ತು. ಇವಾಗ ನಾನು ಅನ್ನ ಮತ್ತು ಬೇಳೆ ಸಾಂಬಾರನ್ನು ಮಾಡಿದ್ದೀನಿ. ಈಸಿಯಾಗಿ ಮಾಡುವಂತಹ ಬೇಳೆ ಸಾಂಬಾರು, ಖಾರದ ಪುಡಿ ಬೇಡ, ತೆಂಗಿನಕಾಯಿ ಬೇಡ, ರುಬ್ಬೋದು ಬೇಡ, ಹಾಗೆ ಈಸಿಯಾಗಿ ಮಾಡುವಂತಹ ಈ ಸಾಂಬಾರನ್ನು ಇವತ್ತು ಮಾಡಿದ್ದೀನಿ. ರುಚಿ ಮಾತ್ರ ಅಷ್ಟೇ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಈಸಿಯಾಗಿ ಮಾಡುವಂಥ ಸಾಂಬಾರು ಮಾಡಿದ್ದೆ. ಬೆಳಗಿನ ಲಾಗಂತೂ ಇದ್ದೇ ಇರುತ್ತೆ, ಬೆಳಗ್ಗೆ ನಾನು ಏನೇನು ಮಾಡ್ತೀನಿ ಅಂತೇಳಿ ತೋರಿಸಿರ್ತೀನಿ. ಆಮೇಲಿಂದ ಸ್ನ್ಯಾಕ್ಸ್ ಟೈಮ್ದನ್ನು ನಾನು ತೋರ್ಸೋಕ್ಕಾಗಲಿಲ್ಲ, ಮರ್ತ್ಕೊಂಡ್ಬಿಟ್ಟೆ ನಾನು ಅವಾಗ, ಅಷ್ಟೇ, ಇನ್ನೇನಿಲ್ಲ. ಹೇಗಿದ್ರು ಅಡುಗೆ ಮಾಡ್ತೀನಲ್ಲ, ತೋರಿಸೋಣ ಅಂತ. ಈ ವಿಡಿಯೋ ಇಷ್ಟ ಆಗಿದರೆ ಏನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಮತ್ತು ಕಮೆಂಟ್ ಮಾಡಬೇಕು. ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ನೋಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂದಿನ ವಿಡಿಯೋನ ನೋಡಿದ್ದಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು.